ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ತಗೋತಾ ಇರೋವಂಥ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಮತ್ತು ನಿಮ್ಮ ಎನರ್ಜಿ ಅಪ್ಡೇಟ್. ಅಂದರೆ ನೀವು ಯಾವ ಥರ ಫೀಲ್ ಮಾಡ್ತೀರಾ, ನಿಮ್ಮ ಪರ್ಸನ್ ಯಾವ ಥರ ಫೀಲ್ ಮಾಡ್ತಾರೆ ಅಂತ. ಈ ಕಡೆ ಸೈಡ್ ಇಡೋವಂಥದ್ದು ನಿಮ್ಮ ಎನರ್ಜಿ, ಈ ಕಡೆ ಸೈಡ್ ಕಾರ್ಡ್ಸ್ ಬಂದು ನಿಮ್ಮ ಪರ್ಸನ್ನ ಎನರ್ಜಿ ಆಗಿರುತ್ತೆ. ಆ್ಯಂಡ್ ಟೋಟಲ್ ಔಟ್ಕಮ್ ಕೂಡ ತೊಗೊಳ್ತೀನಿ, ಅದು ಮಧ್ಯದಲ್ಲಿರುತ್ತೆ. ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಥರನೇ ತೊಗೊಳ್ಳಿ. ದಯವಿಟ್ಟು ನಿಮಗೇನೇ ಹೇಳಿದ್ದಾರೆ ಅಂತ ಎಲ್ಲನೂ ಅಪ್ಲೈ ಮಾಡ್ಕೋಬೇಡಿ. ಯಾವುದೆಲ್ಲ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗದೇ ಇರೋವಂತಹ ವಿಷಯ ಏನೇನಿದೆಯೋ ಅದೆಲ್ಲ ಬೇರೆಯವ್ರಿಗೋಸ್ಕರನೇ ಆಗಿರುತ್ತೆ. ಅಫ್ಕೋರ್ಸ್ ಅದು ಕೂಡ ಒಂದು ಎನರ್ಜಿ ಎಲ್ಲೋ ಪಿಕ್ ಆಗಿರುತ್ತೆ, ಅದು ಬೇರೆಯವ್ರಿಗೋಸ್ಕರ ಬಂದಿರುತ್ತೆ. ಅದನ್ನು ಅವರಿಗೆ ಅಂತ ಬಿಟ್ಬಿಡಿ, ಆಯಿತಾ? ನಿಮ್ಗೆ ಎಷ್ಟಾಗುತ್ತೋ ನೀವು ಅದನ್ನು ತೆಗೆದುಕೊಳ್ಳಿ. ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಬೇಕಾಗಿದ್ದರೆ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋದಲ್ಲಿರುತ್ತೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ನೀವು ಯಾವ ರೀಡಿಂಗ್ ಬೇಕು ಅಂತ ಹೇಳಿ ನೀವು ತಗೋತೀರೋ ಆ ರೀಡಿಂಗ್ ಬುಕ್ ಆದಮೇಲೆ ನಾನು ನಿಮಗೆ ನಿಮ್ಮ ಒಂದು ಟೈಮ್ ಏನಿದೆ, ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್, ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಆಯಿತಾ ಫ್ರೆಂಡ್ಸ್? ಏನಾದರೂ ರೆಮಿಡೀಸ್ ಬೇಕಾಗಿದ್ರೂ ಸಹಿತ ನೀವು ಅಲ್ಲಿ ನನಗೆ ಕೇಳ್ಬೋದು, ಆಯಿತಾ? ನಿಮ್ಮ ರೀಡಿಂಗ್ ತೊಗೊಂಡಾದ್ಮೇಲೆ ನಿಮ್ಮ ರೂಟ್ ಕಾಸ್ ಏನಿದೆ ಅಂತ ನನಗೆ ಗೊತ್ತಾದರೆ ಅದಕ್ಕೆ ರೆಮಿಡೀಸ್ ಕೊಡೋದಕ್ಕೆ ತುಂಬ ಈಸಿಯಾಗಿರುತ್ತೆ, ಆಯಿತಾ? ಸೊ ದಟ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ? ಬನ್ನಿ ನೋಡೋಣ. ಈಗ ನಿಮ್ಮ ಪರ್ಸನ್ನ ನೇಮ್ ಏನಿದೆ, ಇದು ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ, ಗರ್ಲ್ಸ್ ಬಾಯ್ಸ್ ಅಂತ ಏನಿಲ್ಲ. ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಇದು ಯಾರಿಗೋಸ್ಕರ ಅಂತ. ಸೊ ದಟ್ ಇದು ಯಾವುದೇ ಜೆಂಡರ್ಗೆ ಅಂತ ಪ್ರಿಫರೆನ್ಸ್ ಕೊಟ್ಟು ಮಾಡೋ ಅಂಥದ್ದಲ್ಲ, ಇದು ಬೋತ್ ಇಬ್ರಿಗೂ ಆಗಿರುತ್ತೆ. ಇಲ್ಲಿ ಯಾರು ಬಂದು ನೋಡ್ತಾ ಇರುತ್ತಾರೋ ಅವರಿಗಾಗಿರುತ್ತೆ, ಅದು ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು. ಸೊ ಅವರ ಮನಸ್ಸಲ್ಲಿರುವಂತಹ ಪರ್ಸನ್ ಅವರಿಗೋಸ್ಕರ ಆಗಿರುತ್ತೆ ಅಷ್ಟೇ. ಸೊ ದಟ್ ನಿಮ್ಗೇನು ಮ್ಯಾಚ್ ಆಗುತ್ತೋ ಅದನ್ನು ತಗೊಳ್ಳಿ. ನಿಮ್ಮ ಪರ್ಸನ್ ನೇಮ್ನ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಮತ್ತು ಮೆಡಿಟೇಟ್ ಮಾಡಿ 30 ಸೆಕೆಂಡ್ಸ್. ನಿಮ್ಮಿಬ್ಬರು ಮಧ್ಯೆ ನಡೆದಿರುವಂತಹ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದಿರುತ್ತೋ ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಎನರ್ಜಿನ ಕಾಮೆಂಟಲ್ಲಿ ಕ್ಲೈಮ್ ಮಾಡಿ, ಆಯಿತಾ? ಲೈಕ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ. ಓಕೆ, ಥ್ಯಾಂಕ್ ಯು ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸ್. ಪ್ಲೀಸ್ ಗೈಡ್ ಮಾಡಿ. ನಿಮ್ಮ ಎನರ್ಜಿ ಹೇಗಿದೆ ಅಂತ ನೋಡೋಣ ಫಸ್ಟು. ಇದು ನಿಮ್ಮ ಎನರ್ಜಿ. ಓಕೆ, ಕಾರ್ಡ್ಸ್ ಎಲ್ಲ ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟು ಇವಾಗ ತೆಗಿತಾ ಇರೋವಂಥದ್ದು ನಿಮ್ಮ ಪರ್ಸನ್ ಯಾರಿದ್ದಾರಲ್ಲ ಅವರ ಎನರ್ಜಿ ಯಾವ ಥರ ಇದೆ ಅಂತ. ನಿಮ್ಮ ಪರ್ಸನ್ ಯಾವ ಎನರ್ಜಿನಲ್ಲಿ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಎನರ್ಜಿ ಹೇಗಿದೆ, ಎನರ್ಜಿ ಚೆಕಿಂಗ್ ಇದು, ಆಯಿತಾ? ನಿಮ್ಮ ಪರ್ಸನ್ ಎನರ್ಜಿ ಚೆಕಿಂಗ್. ಅವ್ರು ಯಾವ ಥರ ಎನರ್ಜಿಲಿದ್ದಾರೆ, ನೀವು ಯಾವ ಥರ ಎನರ್ಜಿನಲ್ಲಿದ್ದೀರಾ ಅಂತ ಒಂದು ಚೆಕ್ ಮಾಡ್ತಾ ಇರೋದು. ಓಕೆ, ಸೊ ಇದರ ಔಟ್ಕಮ್ ಏನು ಬರುತ್ತೆ ಅಂತ ನೋಡೋಣ. ಈ ರಿಲೇಷನ್ಶಿಪ್ಪಲ್ಲಿ ಈ ಎನರ್ಜಿಯ ಔಟ್ಕಮ್. ಪ್ಲೀಸ್ ಒನ್ ಕಾರ್ಡ್ ಯೂನಿವರ್ಸ್, ಒನ್ ಕಾರ್ಡ್ ಅಟ್ ಅ ಟೈಮ್. ಓನ್ಲಿ ಒನ್ ಕಾರ್ಡ್ ಪ್ಲೀಸ್, ಗಿವ್ ಮಿ ಒನ್ ಕಾರ್ಡ್ ಪ್ಲೀಸ್. ಥ್ಯಾಂಕ್ ಯು. ಇದು ಔಟ್ಕಮ್, ನಿಮ್ಮಿಬ್ಬರ ಫೀಲಿಂಗ್ಸ್ನ ಔಟ್ಕಮ್. ಬಾಟಮ್ ಆಫ್ ದ ಎನರ್ಜಿ, ಟೋಟಲ್ ಆ್ಯಂಡ್ ಡ್ರೀಮ್, ಟೋಟಾಲಿಟಿ ಆ್ಯಂಡ್ ಡ್ರೀಮ್. ಓಕೆ, ನೋಡೋಣ. ಸೊ ಫ್ರೆಂಡ್ಸ್, ಅಟ್ ಪ್ರೆಸೆಂಟ್ ನಿಮ್ಮ ಎನರ್ಜಿ ಏನಿದೆ, ಕಂಟ್ರೋಲಿಂಗ್, ಲವರ್ಸ್, ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಎನರ್ಜಿನಲ್ಲಿ ಬರ್ತಾ ಇರುವಂಥದ್ದು ಕಂಟ್ರೋಲ್ ಇದೆ, ಲವರ್ಸ್ ಇದೆ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇದೆ.
ನಿಮ್ಮ ಪರ್ಸನ್ ಬೋತ್ ಕಾರ್ಡ್ಸ್. ಮಾಸ್ಟರ್ ಇದೆ, ಫೈಟಿಂಗ್ ಇದೆ, ಅವೇರ್ನೆಸ್ ಇದೆ ಆ್ಯಂಡ್ ಮೆಚ್ಯೂರಿಟಿ ಇದೆ. ಓಕೆ, ಸೊ ಔಟ್ಕಮ್ ಆಮೇಲೆ ನೋಡೋಣ. ಈಗ ಫಸ್ಟ್ ನಿಮ್ಮ ಫೀಲಿಂಗ್ಸ್. ನೀವು ತುಂಬ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ನ ನೀವು ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ. ಇದಕ್ಕೆ ಒಂದು ಕಾರ್ಡ್ ತೆಗಿತೀನಿ. ಓಕೆ, ಕಂಟ್ರೋಲಿಂಗ್ ಏನಕ್ಕೆ ಬಂದಿದೆ? ಕಂಟ್ರೋಲಿಂಗ್ ಏನಕ್ಕೆ ಬಂದಿದೆ ಅಂತ ನೋಡೋಣ. 3 ಕಾರ್ಡ್ ಇದೆ ಅದು. ಸೊ ದಟ್ 3 ಕಾರ್ಡ್ ಏನಕ್ಕೆ ಬಂದಿದೆ? ಕಂಟ್ರೋಲಿಂಗ್. ಪ್ಲೀಸ್ ಕ್ಲಾರಿಫೈ ಯೂನಿವರ್ಸ್. ಸೆಲೆಬ್ರೇಷನ್. ಓಕೆ, ಪೊಲಿಟಿಕ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ಕಂಟ್ರೋಲ್ ಇದೆ. ನೀವು ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ, ಹೇಳ್ತಾ ಇಲ್ಲ. ಎಲ್ಲ ಕಂಟ್ರೋಲಿಂಗಲ್ಲಿದೆ. ನಿಮ್ಮ ಥಾಟ್ಸು, ನಿಮ್ಮ ಮೈಂಡಲ್ಲಿ ರನ್ನಿಂಗ್ ಆಗ್ತಿರುವಂಥ ಯೋಚನೆಗಳು, ಫೀಲಿಂಗ್ಸ್ಗಳು, ಏನೋ ಹೇಳಬೇಕು ಅನ್ಕೋತಿದ್ದೀರಾ ಆದರೆ ಹೇಳ್ತಾ ಇಲ್ಲ. ಆ್ಯಂಡ್ ನೀವೇನೋ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಅದನ್ನು ಕೂಡ ಮಾಡ್ತಾಯಿಲ್ಲ. ನಿಮ್ಗೆ ಆ್ಯಕ್ಚುಲಿ ಖುಷಿಯಾಗಿರೋದನ್ನು ಕೂಡ ನೀವು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ. ಯಾವುದೇ ಮೂಮೆಂಟ್ ಆದರೂ ಅಷ್ಟೇ, ಆ ಕ್ಷಣದಲ್ಲಿ ಅದನ್ನು ಜೀವಿಸಬೇಕು. ಆ ಕ್ಷಣದಲ್ಲಿ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನೀವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಷನ್ನ ಮುಂದಾಗ್ತಾ ಇದ್ದೀರಾ. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಇಲ್ಲಿರುವಂತಹ ಒಂದು ಪೀಪಲ್ಸ್ ಏನಿದ್ದಾರೆ, ಎಷ್ಟು ಜನದಲ್ಲಿ ಒಂದಷ್ಟು ಜನಕ್ಕೆ ಏನೋ ಒಂದು ಒಳ್ಳೆಯ ಒಂದು ವಿಷಯ ನಡೆದಿದೆ, ಬಟ್ ಸ್ಟಿಲ್ ಕಂಟ್ರೋಲ್ ಮಾಡ್ಕೋತಿದ್ದೀರಾ, ಸೆಲೆಬ್ರೇಷನ್ ಮಾಡ್ತಾಯಿಲ್ಲ, ಎಂಜಾಯ್ ಮಾಡ್ತಾಯಿಲ್ಲ. ನೀವೀಗ ಇರೋವಂಥ ಸ್ಥಿತಿ ತುಂಬ ಚೆನ್ನಾಗಿದ್ರೂ ನೀವು ಎಂಜಾಯ್ ಮಾಡೋಕ್ಕೆ ನಿಮ್ಮ ಮನಸ್ಥಿತಿ ಹೋಗ್ತಾಯಿಲ್ಲ. ನೀವು ಯಾವುದೋ ಒಂದು ಇದರಲ್ಲಿ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ, ಇಲ್ಲ ಇವಾಗ ಬೇಡ ಏನು ಅದು ಆ ಥರ. ಸೊ ದಟ್ ನೀವು ಅದನ್ನು ಕಂಟ್ರೋಲ್ ಮಾಡ್ತಾಯಿದ್ದೀರಾ. ಸೆಲೆಬ್ರೇಷನ್ ಮಾಡೋದಕ್ಕೆ ನೀವು ರೆಡಿ ಇಲ್ಲ, ಆ ಮೂಡಲ್ಲಿ ನೀವಿಲ್ಲ, ಕಂಟ್ರೋಲಿಂಗ್ ಮೂಡಲ್ಲಿದ್ದೀರಾ. ಆ್ಯಂಡ್ ನಿಮಗೆ ಗೊತ್ತಿದೆ ಏನಂತ ಅಂದರೆ, ಈ ಕನೆಕ್ಷನ್ ಏನಿದೆಯಲ್ಲ ಇದು ಬಂದು ಸೋಲ್ಮೇಟ್ ಕನೆಕ್ಷನ್ ಅಂತ ನಿಮ್ಗೆ ಗೊತ್ತಿದೆ. ಲವರ್ಸ್ ಕಾರ್ಡ್ ಬಂದಿದೆ, ಇದರೊಳಗಡೆ ಇದೇನೇ ಕಂಪ್ಲೀಟ್ ಆಗಿರುವಂತಹ ಕಾರ್ಡ್ ಇದು. ಓಕೆ, ಒಬ್ಬರನ್ನ ಒಬ್ಬರು ಕಂಪ್ಲೀಟ್ ಮಾಡೋವಂತಹ ಕಾರ್ಡು, ಸೋಲ್ಮೇಟ್ ಎನರ್ಜಿ ಇದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಲವರ್ಸ್ ಕಾರ್ಡ್ ಬಂದಾಗ ಯೂಶ್ವಲಿ ಕಂಪ್ಲೀಟಾಗಿ ನೀವು ಓಪನ್ ಆಗಿ ಮಾತಾಡಬೇಕು, ಅವರು ಕೂಡ ಓಪನ್ ಆಗಿ ಮಾತಾಡಬೇಕು. ಇಬ್ಬರು ಮಿರರ್ ಆಗಿರಬೇಕು. ಒಬ್ಬರನ್ನ ಒಬ್ಬರು ರಿಫ್ಲೆಕ್ಟ್ ಮಾಡೋವಂಥ ಎನರ್ಜಿ ಇರುತ್ತೆ ಇದು. ಆ್ಯಕ್ಚುಲಾಗಿ ನಿಮ್ಮ ಮಿರರ್ ಸೋಲ್ ಆಗಿರ್ತಾರೆ ಅವರು, ಅವರ ಮಿರರ್ ಸೋಲ್ ನೀವಾಗಿರ್ತೀರ. ಇಲ್ಲೇ ನೋಡಿ, ಇಲ್ಲೇ ಗೊತ್ತಾಗುತ್ತಲ್ಲ. ಸೊ ದಟ್ ಈ ಎನರ್ಜಿ ಏನಿದೆ ಮಿರರ್ ಸೋಲ್ ಆಗಿರ್ತಾರೆ ಅವರು. ಅಂದರೆ ನೀವೇನು ಕೊಡ್ತೀರೋ ಅದನ್ನೇ ಅವರು ಕೂಡ ಕೊಡ್ತಾರೆ, ಆ ಥರ. ಸೊ ದಟ್ ಲವರ್ಸಲ್ಲಿ ಇದು ಸೋಲ್ಮೇಟ್ ಎನರ್ಜಿ ಆಗಿರೋದ್ರಿಂದ ಸ್ಯಾಡೋ ವರ್ಕ್ ಬೇಕಾಗತ್ತೆ. ಓಕೆ, ಇಲ್ಲ ಅಂತ ಅಂದರೆ ರನ್ನರು ಚೇಸರು ಆಗುವಂತಹ ಒಂದು ಇದಿರುತ್ತೆ ಇದರಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಗ್ತಾಯಿದ್ದೀರಾ ನೀವು. ನಿಮ್ಮ ಎನರ್ಜಿ ಈಗ ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ನಿಮ್ಮನ್ನು ನೀವು ಕಂಡ್ಕೋತಾ ಇದ್ದೀರಾ. ನಿಮ್ಮ ಒಳಗಡೆ ನೀವು ಏನು ಸ್ಪೆಂಡ್ ಮಾಡ್ತಾಯಿದ್ದೀರಾ ಆ ಟೈಮಲ್ಲಿ, ನಿಮಗೆ ಏನು ಬೇಕು ಏನು ಬೇಡ ಅಂತ ನಿಮ್ಮನ್ನು ನೀವೇ ತಿಳ್ಕೋತಾ ಇದ್ದೀರಾ. ನಿಮ್ಮ ಒಳಗಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಇಷ್ಟು ದಿನ ಇದ್ದಂತೆ ನೀವು ಈಗ ಇಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಕಂಪ್ಲೀಟ್ಲಿ ಬದಲಾಗ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಚೇಂಜಸ್, ತುಂಬ ಒಳ್ಳೆಯ ಚೇಂಜಸ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಕೆಟ್ಟ ಚೇಂಜಸ್ ಆಗಿರಬಹುದು, ಆದರೆ ಇಲ್ಲಿ ಮೇಜರಾಗಿ ಒಳ್ಳೆಯ ಚೇಂಜಸ್ ಇದೆ ತುಂಬ. ಅಂದರೆ ನಿಮ್ಮ ಈಗೋನ ಬಿಟ್ಟಿರೋ ಅಂಥದ್ದಿರ್ಬೋದು, ಏನು ಫ್ಲೈ ಮಾಡಬೇಕು ಅನ್ನೋ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿದೆ. ನೀವು ಸ್ಪಿರಿಚುಯಾಲಿಟಿ ಕಡೆ ಇದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದರೆ, ಮಾಸ್ಟರ್ ಅವರಿಗೆ ನೀವೇ ಲೈಫ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಅದಕ್ಕೋಸ್ಕರ ಫೈಟ್ ಮಾಡ್ತಾರೆ, ಆದರೆ ಅದನ್ನು ಅವರು ತೋರಿಸ್ಕೊಳ್ಳಲ್ಲ ನಿಮ್ಮ ಬಗ್ಗೆ ಅವ್ರಿಗಿರೋ ಅಂಥದ್ದು. ಅವರು ಮಾಸ್ಟರ್ ಅನ್ನೋ ರೀತಿ ನಿಮ್ಮನ್ನು ನೋಡ್ತಾರೆ. ಅವರು ನಿಮ್ಮ ಬಗ್ಗೆ ಇರೋವಂಥ ಫೀಲಿಂಗ್, ನೀವೇ ಅವ್ರ ಲೈಫ್ಗೆ ಒಂದು ಬೆಳಕು ಅನ್ನೋ ರೀತಿ ನೋಡ್ತಾರೆ. ಅವರ ಒಂದು ಏನು ಹೇಳ್ತೀರಾ, ಕತ್ಲನ್ನು ಕಳೆಯುವಂಥ ಬೆಳಕು,
ಒಂದು ಶೈನ್, ಅವ್ರ ಲೈಫಲ್ಲಿ ಇರೋವಂಥ ಶೈನ್ ನೀವು ಆಗಿರ್ತೀರ, ಆ ಥರ ನೋಡ್ತಾರೆ. ಅವ್ರ ಲೈಫಲ್ಲಿ ಏನೋ ಒಂದು ಚಾರ್ಮಿಂಗ್ ಅಂತ ಏನಾದರೂ ಇದ್ದರೆ, ಖುಷಿ ಅಂತ ಏನಾದರೂ ಇದ್ದರೆ ಅದು ನೀವು ಅನ್ನೋ ರೀತಿ ನೋಡ್ತಾರೆ ಅವರು. ಆ್ಯಂಡ್ ಅದಕ್ಕೋಸ್ಕರ ಫೈಟ್ ಕೂಡ ಮಾಡ್ತಾರೆ. ಅಂದರೆ ಅದನ್ನು ಹೇಳ್ದೇ ಮುಚ್ಚಿಡೋ ಅಂಥದ್ದು ಇದೆ. ಆ್ಯಂಡ್ ನೀವು ಮೋಸ್ಟ್ಲಿ ಅವ್ರಿಗೇನೋ ಹರ್ಟ್ ಮಾಡಿರಬೇಕು, ನೀವು ಏನೋ ಹರ್ಟ್ ಮಾಡಿದ್ದೀರ, ಅವ್ರಿಗೆ ನೋವಾಗಿದೆ, ನೀವು ಏನೋ ಮಾಡಿದ್ದೀರ ಒಟ್ಟಲ್ಲಿ ಅವ್ರಿಗೆ ಯೋಚನೆಯಲ್ಲಿ ಅವ್ರಿಗೆ ನೋವಾಗ್ತಿದೆ, ನೋವಾಗುವಂಥ ಮಾತು ಏನೋ ಬಂದಿದೆ ಇಲ್ಲಿ, ಏನೋ ಮಾತಾಡಿದ್ದೀರ ನೀವು, ಅದನ್ನು ಅವರು ಒಳಗಡೆನೇ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಫೈಟ್ ಮಾಡ್ತಿದ್ದಾರೆ. ಅವರೊಳಗಡೆ ಅವರೇ ಫೈಟ್ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ, ನಾನು ಇವರನ್ನೇ ಈ ಥರ ನೋಡ್ತೀನಿ, ಇವ್ರು ನನ್ನನ್ನು ಈ ಥರ ಮಾತಾಡಿದರು ಅನ್ನೋ ರೀತಿಯಲ್ಲಿ ಅವರು ಯೋಚಿಸ್ತಾ ಇದ್ದಾರೆ. ಇವಾಗ ಏನೋ ಒಂದು ಮಾತುಕತೆಗಳಾಗಿರುವಂಥ ಚಾನ್ಸಸ್ ಇದೆ, ಫೀಲಿಂಗಿಗೆ ಹರ್ಟ್ ಆಗಿರುವಂಥ ಚಾನ್ಸಸ್ ಇದೆ. ಏಕೆಂದರೆ ಇದು ಬಂದು ಗ್ರೇ ಕಾರ್ಡು ಯೂಶ್ವಲಿ ಏರ್ ಎನರ್ಜಿ, ಯಾವಾಗಲೂ ಮಾತು ಆಡಿದರೂ ಹೋಯಿತು ಅಂತ ಹೇಳ್ತೀವಲ್ಲ, ಆ ಥರ ಏನೋ ಒಂದು ಮಾತಾಡ್ಬಿಟ್ಟಿದ್ದೀರ, ಆ ಮಾತು ಅವರನ್ನು ತುಂಬ ಹರ್ಟ್ ಮಾಡಿದೆ. ಅವ್ರು ಅಂದ್ಕೊಂಡಿದ್ರು ತುಂಬಾ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು, ಅವರು ನಿಮ್ಮನ್ನು ಜಸ್ಟ್ ಲೈಕ್ ಅ ಮಾಸ್ಟರ್ ಅನ್ನೋ ರೀತಿ, ಮಾಸ್ಟರ್ ಮೈಂಡ್ ಅಂತಾರಲ್ಲ ಆ ಥರ ನೋಡ್ತಾಯಿದ್ರು ಅವರು ನಿಮ್ಮನ್ನು. ಅವ್ರ ಲೈಫ್ನ ಶೈನ್ ನೀವೇನೆ, ಅವ್ರ ಲೈಫಲ್ಲಿರುವಂತಹ ಬೆಳಕು ನೀವಿದ್ದರೆ ಅವ್ರ ಕತ್ಲೆ ಕಳೆಯುತ್ತೆ ಅನ್ನೋ ರೀತಿ ಅವ್ರು ಥಿಂಕ್ ಮಾಡ್ತಿರ್ಬೇಕಾದ್ರೆ ನೀವೇನು ಅವ್ರಿಗೆ ನೋವು ಮಾಡಿದ್ರಿ ನೀವು ಅಂತ ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾತಾಡಿದರು ಅನ್ನೋ ರೀತಿಯಲ್ಲಿ. ಅಫ್ಕೋರ್ಸ್ ಇದೊಂದೇ ಕಾರ್ಡ್ ಬಂದಿದ್ದಿದ್ರೆ ಅವ್ರು ತುಂಬ ಅಂದರೆ ತುಂಬಾ ನಿಮ್ಮನ್ನು ಏನು ಹೇಳ್ತೀವಿ ತುಂಬ ಪ್ರೀತಿ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ನೀವೇ ಒಂದು ಲೈಟ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ, ಬೆಳಗು ಅನ್ನೋ ರೀತಿ ನೋಡ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಫೈಟಿಂಗ್ ಕಾರ್ಡ್ ಕೂಡ ಬಂದಿದೆ. ಅದು ಬಂದು ಗ್ರೇ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ನೀವೆಲ್ಲ ಹರ್ಟ್ ಮಾಡಿಬಿಟ್ಟಿದ್ದೀರ. ನಾನು ಈ ಥರ ನೋಡ್ತಾ ಇದ್ದೆ, ಬಟ್ ನನ್ನನ್ನು ಈ ಥರ ಹರ್ಟ್ ಮಾಡಿಬಿಟ್ರಲ್ಲ ಅನ್ನೋ ಒಂದು ಎನರ್ಜಿ ಬಂದೋಯ್ತು ಅವ್ರಿಗೆ. ಆ ಥರ ನೀವು ಮಾಡಿದ್ರಿ ಅವ್ರಿಗೆ ಅಂತ ಅವ್ರು ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ. ಆ್ಯಂಡ್ ಇಲ್ಲಿ ಒಂದು ಅವೇರ್ನೆಸ್ ಬಂದಿದೆ ಅವ್ರಿಗೆ, ಅವರನ್ನು ಅವರು ತಿಳ್ಕೊಂಡ್ರು. ಇವಾಗ ಅವ್ರಿಗೆ ಏನೋ ಒಂದು ಜ್ಞಾನೋದಯ ಆದ ಒಂದು ರೀತಿಯಲ್ಲಿ ಅವರನ್ನೇ ಅವರು ಒಂಟಿಯಾಗಿ ಕಳೆದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೋತಿದ್ದಾರೆ. ಅವರೊಳಗಡೆ ಇರುವಂತಹ ಒಂದು ಏನು ಹೇಳ್ತೀವಿ, ಒಳಗಡೆ ಮನಸ್ಸಲ್ಲಿ ಏನೋ ಒಂದಿರುತ್ತಲ್ಲ, ಅದರಲ್ಲಿ ಅವರನ್ನು ಅವರು ಕಂಡ್ಕೋತಾ ಇದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ ಅವರಲ್ಲಿ. ಅವರು ಈ ಒಂದು ನೋವಲ್ಲಿ ಅವೇರ್ನೆಸ್ನ ತಂದ್ಕೊಂಡಿದ್ದಾರೆ, ಏನಾಯಿತು ಏನು ಅಂತ. ಓಕೆ, ಅವೇರ್ನೆಸ್ ತಗೊಂಡಿದ್ದಾರೆ ಅವರು. ಆ್ಯಂಡ್ ಮೇಜರ್ ಆರ್ಕನ 2 ಕಾರ್ಡ್ಸ್ ಇದೆ. ಅಲ್ಲಿ ಇನ್ನೊಂದು ಏನಂತ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಮೇಜರ್ ಆರ್ಕನೇ ಜಾಸ್ತಿ ಇದೆ ಮೈನರ್ಗಿಂತ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಆ್ಯಂಡ್ ಮೆಚ್ಯೂರಿಟಿ ಬಂದಿದೆ. ಮೆಚ್ಯೂರಿಟಿ ಅಂದರೆ ಅವರು ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರ ಈಗೋನ ಅವರು ಬಿಟ್ಟು ಕಾಮಾಗಿ ಏನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಅವರು ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫಲ್ಲಿ ತುಂಬ ಕಲರ್ಫುಲ್ಲಾಗಿರುವಂತಹ ಏನೇ ಒಂದು ಸಿಚುವೇಷನಲ್ಲಿ ಬ್ಲ್ಯಾಂಕ್ ಆಗಿದ್ರೂ ಸಹಿತ ಅವರು ಒಂದು ಮೆಚ್ಯೂರ್ಡಾಗಿ ಥಿಂಕ್ ಮಾಡಿ ಅವರನ್ನು ಅವರು ತುಂಬಾ ನೋಡಿ ಎಷ್ಟೆಲ್ಲ ಫೀಲಿಂಗ್ ಇದೆ ಅವ್ರಿಗೆ. ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಈಗೋನ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅವ್ರ ಈಗೋನ ಅವರೇ ಬಿಟ್ಟಾಗ್ತಾ ಇದ್ದಾರೆ. ಆ ಲೆವೆಲ್ಲಿಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ಕೆಲವು ವಿಷಯಗಳಲ್ಲಿ ಮೇ ಬಿ ನೀವೇನು ಅವ್ರಿಗೆ ಈಗೋಗೆ ಹರ್ಟ್ ಮಾಡಿದ್ದೀರಾ ಅದನ್ನು ಅವರು ಮೆಚ್ಯೂರ್ಡಾಗಿ ತೊಗೊಂಡಿದ್ದಾರೆ. ಓಕೆ, ಇರಲಿ ಅನ್ನೋ ರೀತಿ ನೋಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ನೋಡೋಣ ಏನಾಗುತ್ತೆ. ಓಕೆ, ಸೈಲೆಂಟಾಗಿರೋಣ, ಮೆಡಿಟೇಷನ್ ಮೈಂಡಲ್ಲಿರೋಣ ಅಂತಲೂ ಅವರು ಯೋಚಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಏನು ಹೇಳ್ಬೋದು ಅಂತ ಅಂದರೆ, ನೀವು ತುಂಬ ತುಂಬಾ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತೀರಾ ಅಂತಲೂ ಅವರು ಅನ್ಕೋತಾ ಇದ್ದಾರೆ. ಅವರು ತುಂಬ ಅವೇರ್ನೆಸ್ ಇದೆ ಅಂತಲೂ ಯೋಚನೆ ಮಾಡ್ತಾರೆ ನಿಮಗೆ. ಓಕೆ, ಇದು ಪರ್ಸನ್ ಕಾರ್ಡ್ ಆಗಿರೋದ್ರಿಂದ ನಿಮಗೂ ತುಂಬ ಅವೇರ್ನೆಸ್ ಇದೆ, ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ.
ಆ್ಯಂಡ್ ಫೈಟ್ ಕೂಡ ಮಾಡ್ತೀರಾ ಅಂತಲೂ ಯೋಚನೆ ಮಾಡ್ತಿರ್ಬೋದು. ಒಂದಷ್ಟು ಜನಕ್ಕೆ ಆ ಥರ ಸಿಚುವೇಶನ್ ಸೂಟ್ ಆದರೆ, ಒಂದಷ್ಟು ಎನರ್ಜಿನಲ್ಲಿ ಏನು ಹೇಳಿದೆ ಅದು ಸೂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬೋತ್ ಯಾರಿಗೆ ಯಾವ್ದು ಅಪ್ಲೈ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಓಕೆ, ಯಾವ ಸಿಚುವೇಷನಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಈ ಒಂದು ಸಿಚುವೇಶನ್ ಈಗೇನಿದೆ ಇದಕ್ಕೆ ಇರುವಂಥ ಔಟ್ಕಮ್ ಅಂದರೆ ಹೀಲಿಂಗ್ ಬೇಕು, ಇಬ್ರಿಗೂ ಹೀಲಿಂಗ್ ಬೇಕು. ಹೀಲಿಂಗ್ ಕಾರ್ಡ್ ಬರ್ತಾ ಇದೆ. ಸೊ ಔಟ್ಕಮ್ ಏನಂದರೆ ಹಾರ್ಟ್ ಚಕ್ರ ಓಪನ್ ಆಗಿದೆ, ಏನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದರೆ ಅದನ್ನು ಕೂಲ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಣಿಪುರ್ ಮತ್ತು ಸೇಕ್ರೆಡ್ ಚಕ್ರನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ತುಂಬಾ ಎನರ್ಜಿ ಏನಿದೆ ಅದೆಲ್ಲ ಕಂಪ್ಲೀಟ್ಲಿ ಒಂದು ಮೆಡಿಟೇಷನ್ ಎನರ್ಜಿ ಆಗಿದೆ. ವೈಟ್ ಲೈಟ್ ಇದೆ, ಒಂದು ಅವೇರ್ನೆಸ್ ಇದೆ, ಅವೇರ್ನೆಸ್ ಕಾರ್ಡ್ ಬಂದಿದೆ, ಮಾಸ್ಟರ್ ಕಾರ್ಡ್ ಕೂಡ ಬಂದಿದೆ, ಇಲ್ಲೊಂದು ಟ್ರಾನ್ಸ್ಫರ್ಮೇಷನ್ ಕಾರ್ಡ್ ಕೂಡ ಇದೆ, ಮೆಚ್ಯೂರಿಟಿ ಇದೆ. ಸೊ ದಟ್ ಇದೆಲ್ಲ ಏನನ್ನು ತೋರಿಸ್ತಾ ಇದೆ ಅಂತ ಅಂದರೆ ಹೀಲಿಂಗ್ನ ತೋರಿಸ್ತಾ ಇದೆ. ಸೊ ಈ ರಿಲೇಷನ್ಶಿಪ್ಗೆ ಎಲ್ಲೋ ಒಂದು ಕಡೆ ಹೀಲಿಂಗ್ ನೀಡೆಡ್, ಒಂದು ಹೀಲಿಂಗ್ ಅನ್ನೋದು ಬೇಕಾಗಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನೋಡಿ, ಏನು ಹೀಲಿಂಗ್ ಬೇಕಾಗಿದೆ, ನೀವು ಯಾರ್ಯಾರು ಏನೇನು ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ನೋಡೋಣ ರೈಡರ್ ವೆಟ್ಟಲ್ಲಿ ಯಾವ ಥರ ಬರುತ್ತೆ ಅಂತ. Bottom of the deck energy, the Hierophant. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಫೀಲಿಂಗಲ್ಲಿ ಬಂದಿರುವಂಥದ್ದು ಕಿಂಗ್ ಆಫ್ ಕಪ್ಸ್. ಅಂದರೆ ಮೆಚ್ಯೂರ್ಡಾಗಿ ವೈಸಾಗಿ ಥಿಂಕ್ ಮಾಡಬೇಕು. ಆ್ಯಂಡ್ ಏನು ಈ ಸಿಚುವೇಶನ್ನ ನೀವು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅಂದರೆ ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡಬೇಕು. ಭಾವನೆಗಳಿಗೆ ತುಂಬ ಮೆಚ್ಯೂರ್ಡಾಗಿ ಬೆಲೆ ಕೊಡಬೇಕು. ಅವ್ರ ಭಾವನೆಗೆ ಫ್ರೆಂಡ್ಲಿ ಆಗಿರಬೇಕು, ಟಾಲರೆನ್ಸ್ ಅನ್ನೋದು ಇರಬೇಕು. ಹಾಗೆ ಡಿಪ್ಲೊಮೆಟಿಕ್ಕಾಗಿ ಆನ್ಸರ್ ಕೊಡುತ್ತಿರಲ್ಲ, ಒಂದು ತುಂಬ ಡಿಪ್ಲೊಮೆಸಿ ಇರುತ್ತೆ ಆನ್ಸರಲ್ಲಿ. ಬ್ಯಾಲೆನ್ಸ್ಡ್ ಆಗಿರ್ತೀರ. ಓಕೆ, ಒಂದು ರೊಮ್ಯಾಂಟಿಕ್ ಮತ್ತು ಡಿವೋಟೆಡ್ ಅನ್ನೋದು ನಿಮ್ಮಲ್ಲಿ ಇದ್ರೂ ಸಹಿತ, ಈ ಸಿಚುವೇಷನಲ್ಲಿ ಇದ್ರೂ ಸಹಿತ ನೀವೇನು ಮಾಡ್ತೀರಾ ಅಂದರೆ ಡಿಪ್ಲೊಮೆಟಿಕ್ಕಾಗಿ ನಡ್ಕೋತಾ ಇದ್ದೀರಾ. ಆ ಡಿಪ್ಲೊಮೆಸಿ ಅನ್ನೋದನ್ನು ಅವರು ನಿಮ್ಮಲ್ಲಿ ಫೀಲ್ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿ ಡಿಪ್ಲೊಮೆಸಿ ಅನ್ನೋದಿದೆ. ಸೊ ನೀವೇನು ಹೇಳ್ತೀರನ್ನ ಒಂದು ಏನೇ ಒಂದು ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ಡಿಪ್ಲೊಮೆಟಿಕ್ಕಾಗಿ ಹಾಕ್ತೀರಾ, ಡಿಪ್ಲೊಮೆಟಿಕ್ಕಾಗಿ ಆನ್ಸರ್ ಮಾಡ್ತೀರಾ. ಆ್ಯಂಡ್ ಪೇಜ್ ಆಫ್ ವಾಂಡ್ಸ್, ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಆಗುವಂಥದ್ದಿದೆ ಇನ್ನು ಮಂತಲ್ಲಿ. ಫ್ರೆಶ್ ಆಗಿ ನ್ಯೂ ಆಗಿ ಏನೋ ಒಂದು ಸ್ಟಾರ್ಟ್ ಆಗುತ್ತೆ. ಫ್ರೆಶ್ ಸ್ಟಾರ್ಟ್ ಕರಿಯರ್ ವೈಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು. ಓಕೆ, ಆ್ಯಂಡ್ ಏನು ಹೇಳ್ತೀವಿ, ಪ್ಲೇಫುಲ್ಲಾಗಿ ಎಫೆಕ್ಟಿವ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್. ಬೇಗನೆ ಆ್ಯಕ್ಷನ್ ತೊಗೋತೀರಾ. ಏನದ್ರ ಬಗ್ಗೆನೋ ನೀವು ಒಂದು ಆ್ಯಕ್ಷನ್ ತೊಗೋತೀರಾ. ಆ್ಯಕ್ಷನ್ ತೊಗೋಬೇಕು ಅಂತ ನೀವು ಯೋಚಿಸ್ತಾ ಇದ್ದೀರಾ ಆಲ್ರೆಡಿ. ಏನೋ ಒಂದು ವಿಷಯದ ಬಗ್ಗೆ ತುಂಬ ಎಕ್ಸೈಟ್ ಆಗಿದ್ದೀರಾ. ಬ್ರೈಟಾಗಿ ಏನೇನೋ ತಲೆಯಲ್ಲಿ ಐಡಿಯಾಗಳು ಬರ್ತಾಯಿದೆ, ಅದನ್ನು ನಾನು ಮಾಡಬೇಕು ಅಂತ ನೀವು ತುಂಬ ಅನ್ಕೋತಾ ಇದ್ದೀರಾ.
ನೀವು ಸದ್ಯಕ್ಕೆ ಆ ಎನರ್ಜಿನಲ್ಲಿದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ಇನ್ನೊಂದು ಏನಂತ ಅಂದರೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿದ್ದೀರಾ ನೀವು. ನಿಮಗೆ ತುಂಬಾ ಹೈಯರ್ ಕಾನ್ಷಿಯಸ್ನೆಸ್ ಇದೆ, ಆಯಿತಾ. ತುಂಬ ಪವರ್ ಕೂಡ ಇದೆ, ತುಂಬ ಬುದ್ಧಿವಂತರು ನೀವು. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಅವ್ರು ತುಂಬ ಮೆಂಟಲಿ ಸ್ಟ್ರಾಂಗ್. ಏನೇ ಇದ್ರೂ ಅವ್ರಿಗೆ ಡಿವೈನ್ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅವರು ಭಾವನೆಗಳು ಅಷ್ಟೇ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆಯಲ್ಲ ಅದು ತುಂಬ ಅಂದರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ನಿಮಗೆ ಎಲ್ಲನೂ ಗೊತ್ತು, ಆದರೂ ಏನನ್ನೂ ತೋರಿಸ್ಕೊಳ್ಳಲ್ಲ, ಹೈಡ್ ಮಾಡ್ತೀರಾ ಅಷ್ಟೇ. ನೀವು ತುಂಬಾ ಏನು ಹೇಳ್ತೀವಿ, ಒಂದು ಸೆಕ್ಯೂರ್ಡ್ ಲೆವೆಲಲ್ಲಿ ಇದ್ದೀರಾ. ಐ ಮೀನ್ ತೀರಾ ಒಂದು ಇದರಲ್ಲೂ ಏನಿಲ್ಲ, ಕೆಳಗಡೆ ಮಟ್ಟದಲ್ಲಂತೂ ಖಂಡಿತ ಇಲ್ಲ. ಇಲ್ಲೊಂದು ಸೆಟಲ್ಡ್ ಲೆವೆಲಲ್ಲಿ ಇರೋವಂತಹ ಪೀಪಲ್ಸೇ ಇದ್ದೀರಾ. ಸೊ ನಿಮ್ಮ ಒಂದು ಎನರ್ಜಿ ಆ ಥರ ಇದೆ ಈಗ ಅಟ್ ಪ್ರೆಸೆಂಟ್. ನಿಮ್ಮ ಎನರ್ಜಿ ಆ ಥರ ಇದೆ. ಆ್ಯಂಡ್ ಅದೇ ಸೇಮ್ ಟೈಮ್ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ಥರ ಇದೆ ಅಂತ ಅಂದರೆ 8 ಆಫ್ ಸ್ವಾರ್ಡ್ಸ್. ಅವ್ರಿಗೆ ಎಲ್ಲೋ ಒಂದು ಕಡೆ ನಾನು ಟ್ರ್ಯಾಪ್ ಆಗಿಬಿಟ್ಟಿದ್ದೀನಿ, ನನ್ನನ್ನು ಯಾರೋ ಕಟ್ಟಾಕ್ಬಿಟ್ಟಿದ್ದಾರೆ, ನಾನು ಏನು ಮಾಡಲಿ, ನನಗೆ ಮುಂದೆ ದಾರಿ ಕಾಣಿಸ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಅವರು ಫೀಲಿಂಗ್ಸ್ನೆಲ್ಲ ಅವರೇ ಬಂಧಿಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅವರು ಬಿಟ್ಬಿಟ್ಟು ಬರ್ಬೋದು, ಬಟ್ ಸ್ಟಿಲ್ ಅವರು ಬಿಟ್ಟು ಬರೋದಕ್ಕೆ ಅವರು ರೆಡಿ ಇಲ್ಲ. ನನಗಾಗೋದೇ ಇಲ್ಲ ಅನ್ನೋ ಲೆವೆಲಲ್ಲಿ ಮೆಂಟಲಿ ಅದನ್ನು ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಕೈಲಾಗಲ್ಲ ಅನ್ನೋದನ್ನು. ಆ್ಯಕ್ಚುಲಿ ಅವ್ರಿಗೆ ತುಂಬ ಫೀಲಿಂಗ್ಸ್ ಇದೆ, ಬಟ್ ಅದನ್ನು ಅವರು ಹೇಳಬೇಕು, ಹೇಳ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಆ ಥರ ಫೀಲಿಂಗಲ್ಲಿ, ಆ ಎನರ್ಜಿನಲ್ಲಿ ಅವರಿದ್ದಾರೆ. ಓಕೆ, ಅಂದರೆ ಅವರ ಭಾವನೆಗಳನ್ನ ಅವರೇ ಬಂಧಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರ ಮೆಂಟಲಿ ಅವರೇ ಬಂಧಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇರೋವಂಥ ಫೀಲಿಂಗ್ ಏನಂತ ಅಂದರೆ 10 ಆಫ್ ಕಪ್ಸ್ ಇದೆ. ಅಂದರೆ ಜಸ್ಟ್ ಲೈಕ್ ಅ ಫ್ಯಾಮಿಲಿ. ಅವ್ರ ಫೀಲಿಂಗ್ಸ್ ಎಲ್ಲ ನಿಮ್ಮ ಬಗ್ಗೆ ಇರುವಂಥದ್ದು ಏನಂತ ಅಂದರೆ ಫ್ಯಾಮಿಲಿ ಥರ ನೋಡ್ತಾರೆ. ಏನು ಮ್ಯಾರೇಜ್ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ, ಈಗ ಒಂದು ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಇವ್ರನ್ನ ಮದುವೆ ಆಗಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಪ್ರೀತಿ ಮಾಡೋರು ಇರ್ತಾರೆ, ಟೈಮ್ ಪಾಸ್ಗೆ ಅಂತ ಪ್ರೀತಿ ಮಾಡೋರು ಇರ್ತಾರೆ. ಆ ಥರದಲ್ಲಿ ಇವ್ರು ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ಮ್ಯಾರೇಜ್ ಮೆಟೀರಿಯಲ್ ಅಂತ, ಅಂದರೆ ಮದುವೆಗೆ ಯೋಗ್ಯವಾದಂತಹ ಹುಡುಗ ಅಥವಾ ಹುಡುಗಿ ಅಂತ ನಾವೇನು ಹೇಳ್ತೀವಲ್ಲ ಆ ಥರದ ಒಂದು ಎನರ್ಜಿನ ಅವರು ನಿಮ್ಮಲ್ಲಿ ಫೀಲ್ ಮಾಡ್ತಾರೆ. ಅವ್ರ ಯೋಚನೆ ಇರೋದು ಅದು. ಆ್ಯಂಡ್ ಏಸ್ ಆಫ್ ವಾಂಡ್ಸ್, ಆ್ಯಕ್ಚುಲಿ ನ್ಯೂ ಬಿಗಿನಿಂಗ್ಸ್ ಏನೋ ಆಗೋದಿದೆ, ಗುಡ್ ನ್ಯೂಸ್ ಬರೋದಿದೆ. ಫಿಸಿಕಲಾಗಿ ಅವರು ಏನೋ ಒಂದು ಗಿಫ್ಟ್ ತೊಗೊಂಡು ಬರಬಹುದು ನಿಮ್ಮ ಹತ್ರ, ಏನೋ ಒಂದು ಸ್ಟಾರ್ಟಿಂಗ್ ಆಗ್ಬೋದು. ಕ್ರಿಯೇಟಿವ್ ಆಗಿ ಏನೋ ಒಂದು ನಡೆಯುವಂಥ ಚಾನ್ಸಸ್ ಇದೆ. ಅರ್ಜೆನ್ಸಿನಲ್ಲೇ ಆಗುವಂಥದ್ದಿದೆ. ಇಲ್ಲೆಲ್ಲ ಹೇರಿಸ್, ಲಿಯೋ, ಸೆಜಿಟೇರಿಯಸ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್, ಎಲ್ಲ ಒಂದು ಸೈನ್ಸ್ ಏನು ಹೇಳ್ತೀವಿ ಆ ಸೈನ್ಸ್ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಪ್ರೆಸೆಂಟ್ ಆಗಿದೆ ನನಗೆ. ಸೊ ದಟ್ ಐ ಕ್ಯಾನ್ ಫೀಲ್ ದಟ್ ಎನರ್ಜೀಸ್. ಸೊ ಇಲ್ಲಿ ಸೈನ್ಸ್ ಬಗ್ಗೆ ಎಲ್ಲ ಗಮನ ಕೊಡಬೇಡಿ, ನಿಮಗೆ ಎನರ್ಜಿ ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದ್ರ ಮೇಲೆ ತೊಗೊಳ್ಳಿ, ಆಯಿತಾ. ಬಾಟಮ್ ಆಫ್ ದ ಡೆಕ್ ಎನರ್ಜಿ ಏನಿದೆ, ದ ಎರೋಫೆಂಟ್ ಇದೆ. ಎರೋಫೆಂಟ್ ಅಂತ ಅಂದರೆ ನಿಮಗೆ ಇಬ್ರಿಗೂ ಅಷ್ಟೇ ಒಬ್ಬರು ಗೈಡ್ ಬೇಕಾಗ್ತಾರೆ. ಓಕೆ, ನೀವು ಯಾವುದೇ ಏನೋ ಒಂದು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂದರೆ ಗೈಡೆನ್ಸ್ ಬೇಕು ನಿಮಗೆ. ಗೈಡೆನ್ಸ್ ಇಲ್ಲದೇ ಹೋದರೆ ನೀವು ಒಬ್ಬ ಟ್ರೆಡಿಷನಲ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ನೀವಿಬ್ರೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಈ ಹುಡುಗ ಆಗಿರ್ಬೋದು ಅಥವಾ ಈ ಹುಡುಗಿ ಏನು ಫೀಲ್ ಮಾಡ್ತಾ ಇದ್ದೀರಾ ಅವರ ಅಪೋಸಿಟ್ ಯಾರಿದ್ದಾರೆ ಅಂದರೆ ಯಾವ ಪರ್ಸನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರೋ ಅವರು ಎಂತಹ ವ್ಯಕ್ತಿ ಆಗಿರ್ತಾರೆ ಅಂದರೆ ನಿಮ್ಮ ಪ್ರೀತಿಗೆ ಹಿರಿಯವರ ಒಪ್ಪಿಗೆ ಬೇಕು ಅನ್ನೋವಂಥ ವ್ಯಕ್ತಿ ಆಗಿರ್ತಾರೆ. ಅವರು ಸುಮ್ಮನೆ ಹೋಗಿ ಮದುವೆ ಆಗೋದು ಅಥವಾ ಯಾರ್ದು ಒಪ್ಪಿಗೆ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಮದುವೆ ಆಗಿಬಿಡೋಣ ಅನ್ನೋವಂಥ ನೇಚರ್ನ ವ್ಯಕ್ತಿ ಅವರಲ್ಲ. ಅವರೇನಿದ್ರು ಟ್ರೆಡಿಷನ್ನ ಫಾಲೋ ಮಾಡುವಂಥ, ಟ್ರೆಡಿಷನ್ಗೋಸ್ಕರ ಬೆಲೆ ಕೊಡುವಂತಹ ವ್ಯಕ್ತಿ ಆಗಿರ್ತಾರೆ. ಅವ್ರಿಗೆ ಟ್ರೆಡಿಷನ್ ಅನ್ನೋದು ತುಂಬ ಇಷ್ಟ ಆಗುವಂಥದ್ದು. ಅವರು ಅಕಸ್ಮಾತ್ ಮದುವೆ ಆಗ್ತಾರೆ ಅಂದರೆ ಅವರು ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗಬೇಕು ಅನ್ನೋವಂಥವ್ರು. ಇದು ವರ್ಷ ಅದು ನೀವಾದರೂ ಆಗಿರ್ಬೋದು ಅಥವಾ ಪರ್ಸನ್ ಆಗಿರಬಹುದು. ಓಕೆ, ಇಲ್ಲಿರುವಂತಹ ಒಂದು ಎನರ್ಜಿ ಯಾವ ಥರ ಇದೆ ಅಂದರೆ ಪರ್ಸನ್, ನೀವು ನೋಡ್ತಿರೋ ಪರ್ಸನ್ ಆಗಿರ್ಬೋದು ಅಥವಾ ನೀವಾದರೂ ಆಗಿರ್ಬೋದು, ಎಲ್ಲರ ಒಪ್ಪಿಗೆ ಪಡೆದು ನಾವು ಮದುವೆ ಆಗಬೇಕು ಅನ್ನೋವಂತಹ ಒಂದು ಕ್ಯಾರೆಕ್ಟರ್ ಇರೋವಂತಹವರು, ಆಯಿತಾ. ಸುಮ್ಮನೆ ಫೋರ್ಸ್ಫುಲ್ಲಿ ಯಾರಿಗೂ ಗೊತ್ತಿಲ್ಲದ ಅಥವಾ ಏನೋ ಒಂದು ಟೈಮ್ ಪಾಸ್ಗೋಸ್ಕರ ನೋಡೋಣ ಮಾಡೋಣ ಆ ಥರ ವ್ಯಕ್ತಿತ್ವದವರು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂತಹ,
ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡುವಂತಹ ವ್ಯಕ್ತಿಗಳೇ ಇದನ್ನು ನೋಡ್ತಾ ಇರ್ತೀರ. ಓಕೆ, ಆ್ಯಂಡ್ ಏನು ಹೇಳ್ತೀರಿ, ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಏನೋ ಫಾಸ್ಟಿಂದ ಏನೋ ಒಂದು ಬರುವಂತಹ ಚಾನ್ಸಸ್ ಇದೆ. ಅಂದರೆ ಫಾಸ್ಟಿಂದ ಏನೋ ನಡೆದಿರೋದು ವಾಪಸ್ ಬರುವಂಥ ಚಾನ್ಸಸ್ ಇದೆ. ಓಕೆ, ಅಂದರೆ ಮಾತುಗಳಿರ್ಬೋದು ಅಥವಾ ಒಂದು ಫೀಲಿಂಗ್ ಹರ್ಟ್ ಆಗಿರುವಂಥದ್ದು ಏನಾದರೂ ಫಾಸ್ಟಿಂದ ಒಂದು ರೀಅಕರೆನ್ಸ್ ಆಗುವಂಥ ಚಾನ್ಸಸ್ ಕೂಡ ಇದೆ ಇಲ್ಲಿ. ಸೊ ಬನ್ನಿ ನೋಡೋಣ ಏಂಜಲ್ಸ್ ಈ ರೀಡಿಂಗಿಗೆ ಏಂಜಲ್ಸ್ ಯಾವ ಥರ ಮೆಸೇಜನ್ನು ಕೊಡ್ತಾರೆ ಅಂತ. ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಪ್ಲೀಸ್. ಏಂಜಲ್ಸ್ ನಿಮಗೋಸ್ಕರ ಯಾವ ಥರ ಗೈಡ್ ಮಾಡ್ತಾರೆ. ನಾನು ಈ ಗೈಡೆನ್ಸ್ ತೆಗಿತಾ ಇರೋದಂಥದ್ದು ನನ್ನ ವ್ಯೂವರ್ಸ್ ಯಾರು ಬಂದು ಇಲ್ಲಿ ನೋಡ್ತಾ ಇದ್ದಾರಲ್ಲ ಆ ವ್ಯೂವರ್ಸ್ಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ, ಏನು ಗೈಡೆನ್ಸ್ ಮಾಡ್ತಿದ್ದಾರೆ ಅಂತ. ನನ್ನ ವ್ಯೂವರ್ಸ್ ಈಗ ಬಂದು ಯಾರು ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಯಾರು ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಏಂಜಲ್ಸ್ ಯಾವ ಮೆಸೇಜನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಲೈಫಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ನೋಡೋಣ, ಏಂಜಲ್ ಮೆಸೇಜ್ ಫಾರ್ ದಿಸ್. ಏಂಜಲ್ಸ್ ಮೆಸೇಜ್. ಲಿಸನ್ ಟು ಯುವರ್ ಇಂಟ್ಯೂಷನ್. Unlikely, no. And bottom has your angels. ಫ್ರೆಂಡ್ಸ್, ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಒಂದು ಒಳ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳಿ. ಹಾಂ, ನಿಮಗೆ ಏನೋ ಒಂದು ಫೀಲಿಂಗ್ ಆಗುತ್ತಲ್ಲ, ನಿಮಗೆ ಮನಸ್ಸಲ್ಲಿ ಏನೋ ಒಂದು ಅನಿಸುತ್ತೆ, ನಿಮ್ಮ ತಲೆಯಲ್ಲಿ ಏನೋ ಒಂದು ಇದ್ದೇ ಇರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಗಟ್ ಫೀಲಿಂಗ್ ಅಂತ ಹೇಳ್ತೀವಿ ನಾವು. ಆ ಒಂದು ಫೀಲಿಂಗ್ ನಿಮ್ಗೆ ಏನು ಬರ್ತಾ ಇದೆಯಲ್ಲ ಆ ಫೀಲಿಂಗನ್ನು ನೀವು ಕೇಳಿ ಅಂಥೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಅಂದರೆ ನೀವೇನಾದರೂ ಅನ್ಕೋತಿದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿ ಏನೋ ಒಂದು ಇದೆ, ಅದನ್ನು ಕೇಳಿ ಅಂತ ಹೇಳ್ತಿದ್ದಾರೆ. ಅನ್ಲೈಕ್ಲಿ ಅಂದರೆ ನೀವು ಅಂದ್ಕೊಂಡಿರೋ ಹಾಗೆ ಎಲ್ಲನೂ ಇರಬೇಕು ಅಂತಿಲ್ಲ. ನೀವೇನೋ ಅಂದ್ಕೊಂಡ್ಬಿಟ್ಟಿದ್ದೀರ, ಈಗ ಆಲ್ರೆಡಿ ನೀವೇನೋ ಒಂದು ಥಿಂಕ್ ಮಾಡಿಬಿಟ್ಟಿದ್ದೀರ, ಈ ಪರ್ಸನ್ಸ್ ಈ ಥರ ಬಿಹೇವ್ ಮಾಡಿದ್ರು ಅಥವಾ ಏನೋ ಒಂದು ಸಮಥಿಂಗ್ ಹೆಲ್ಸ್ ಏನಾದರೂ ಆಗಿರ್ಬೋದು, ನಿಮ್ಗಳಿಗೆ ಗೊತ್ತಿರುತ್ತೆ. ಓಕೆ, ಅದಕ್ಕೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ನೀವು ಅಂದ್ಕೊಂಡಂಗೆ ಎಲ್ಲ ಇರಬೇಕು ಅಂತ ಇಲ್ಲ, ಚೇಂಜಸ್ ಇರಬಹುದು ಆಯಿತಾ, ಬೇರೆದು ಆಗಿರಬಹುದು, ನೀವು ಅಂದ್ಕೊಂಡಾಗೆ ಎಲ್ಲನೂ ಇರಲ್ಲ ಅಂತ. ಆ್ಯಂಡ್ ಏನಾದರೂ ನೀವೇನಾದರೂ ಡಿಸಿಷನ್ ತೊಗೋಬೇಕು ಅಥವಾ ಏನಾದರೂ ಇದು ಮಾಡಬೇಕು ಅಂತ ಏನಾದರೂ ಮೂವ್ ಫಾರ್ವರ್ಡ್ ಅಥವಾ ಮೂವ್ ಬ್ಯಾಕ್ವರ್ಡ್ ಏನೋ ಹಿಂಗೆ ತೆಗಿಬೇಕು ಅಂತಿದ್ರು ಅಷ್ಟೇ, ಮುಂದೆ ಹೋಗಬೇಕು ಅಂತಿದ್ರು ಅಷ್ಟೇ, ಏನಾದರೂ ನೀವು ಡಿಸಿಷನ್ ಈಗ ಈ ಸಿಚುವೇಷನಲ್ಲಿ ನೀವು ತೊಗೋಬೇಕು ಅಂದರೆ ಖಂಡಿತ ಬೇಡ ಅಂತ ಹೇಳಿ ಏಂಜಲ್ಸ್ ಹೇಳ್ತಿದ್ದಾರೆ. ಏಕೆಂತ ಅಂದರೆ ಈ ಒಂದು ಸಿಚುವೇಷನಲ್ಲಿ ಈ ಒಂದು ಎನರ್ಜಿ ಏನಿದೆಯಲ್ಲ ಇದು ಇಬ್ಬರದು ಸರಿಯಾಗಿಲ್ಲ, ಇಬ್ಬರದು ಬ್ಯಾಲೆನ್ಸ್ಡ್ ಆಗಿಲ್ಲ, ಇಬ್ಬರು ಏನೋ ಒಂದು ಇದರಲ್ಲಿದ್ದೀರಾ. ಸೊ ದಟ್ ನೋ, ಏನಾದರೂ ಡಿಸಿಷನ್ ತೊಗೋಬೇಕಾದ್ರೆ ಇದು ಸರಿಯಾದಂತಹ ಸಮಯ ಅಲ್ಲ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀಡಿಂಗು ನಿಮಗೆ ಏನಾದರೂ ಇಷ್ಟ ಆಗಿದ್ದು, ರೆಸೊನೇಟ್ ಆಗಿದ್ದರೆ, ಆ ಥರ ಒಂದು ಏನಾದರೂ ನಿಮ್ಗೆ ಅನಿಸ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದೆ ಬರೋವಂತಹ ವೀಡಿಯೋಸ್ನ ನೋಡೋದಕ್ಕೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಪೇಯ್ಡ್ ರೀಡಿಂಗ್ಸ್ ಬೇಕಾಗಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಮೆಸೇಜ್ ಮಾಡಿ, ಅಲ್ಲಿಂದ ಏನಾದರೂ ರೆಮಿಡೀಸ್ ಬೇಕಾದರೂ ಮೆಸೇಜ್ ಮಾಡಿ ಆಯಿತಾ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.